ಅಂತ ಹೇಳ್ತೀವಿ, ಸಿವಿಲಿಟಿ ಅಂತ. ಇದನ್ನು ನಾವು ಬೇರೆ ದೇಶದ ನೋಡಿ 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 ಕಲ್ತಿದ್ದೀವಿ. ಇವಾಗ 5 ಸ್ಟಾರ್ ಹೋಟ್ಲುಗಳಲ್ಲಿ ಫಾರಿನರ್ಸ್ ಬಂದರೆ, ದೊಡ್ಡ ದೊಡ್ಡ ಕಾರುಗಳಲ್ಲಿ ಬಂದರೆ, ಅದಕ್ಕೆ ಒಬ್ಬ ಇರ್ತಾನೆ, ಅವನು ಹೇಗೆ ಬಂದು ರಿಸೀವ್ ಮಾಡ್ತಾನೆ ನೋಡಿದ್ದೀರಲ್ಲ. ಇದನ್ನು ಅವ್ರು ಬೋರ್ಡ್ ಹಾಕ್ಕೊಳ್ತಾರೆ, ನಾವು ಬಹಳ ಹಾಸ್ಪಿಟಬಲ್ ಅಂತ. ಹಾಸ್ಪಿಟ್ಯಾಲಿಟಿ ಅಲ್ಲ ಇದು. ಹಾಸ್ಪಿಟ್ಯಾಲಿಟಿನಲ್ಲಿ, ನಿಜವಾದ ಹಾಸ್ಪಿಟ್ಯಾಲಿಟಿನಲ್ಲಿ ಸೇವೆ ಇರುತ್ತೆ. ಇದು ಸೇವೆ ಅಲ್ಲ, ಇದು ತೋರಿಕೆ. ಇದು ಅದೇ ಏನಾದ್ರು ಇಂಡಿಯನ್ಸು ನಡ್ಕೊಂಡು ಹೋಗಲಿ, ಆಟೋಲಿ ಇಳೀಲಿ, ಅವ್ರು ಬರಲ್ಲ. ಹಾಸ್ಪಿಟಬಲ್ ಆಗಿದ್ದರೆ ಅವರು ಎಲ್ಲರೂ ಬಂದಾಗ ಬರಬೇಕಾಗಿತ್ತು, ಬರಲ್ಲ. ಆಟೋ ರಿಕ್ಷಾನಲ್ಲೋ ಸ್ಕೂಟ್ರ್ನಲ್ಲೋ ಹೋಗಿ ನೀವು 5 ಸ್ಟಾರ್ ಹೋಟ್ಲ್ ಹತ್ರ ನಿಲ್ಲಿಸಿ, ನಿಮ್ಮನ್ನು ಒಳಗೆ ಕೂಡ ಅವರು ಡೌಟ್ ಮಾಡ್ತಾರೆ ಒಳಗಡೆ ಬಿಡೋಕ್ಕೆ. ಅದಕ್ಕೆ ನಾವು ತಿಳ್ಕೋಬೇಕು, ನಾಗರಿಕತೆ ಅನ್ನೋದು ಸುಮ್ಮನೆ ತೋರಿಕೆ ಅಷ್ಟೇ ಆಗಿಬಿಟ್ಟಿದೆ. ಆ ಸೇವಾ ಮನೋಧರ್ಮ ನಾಗರಿಕತೆ ಆಗಬೇಕಾಗಿತ್ತು ನಮ್ಮ ಭಾರತ ದೇಶದಲ್ಲಿ. ದಯೆ, ಕರುಣೆ, ಔದಾರ್ಯತೆ, ಸಹನೆ ಎಲ್ಲ ಇದೆಯಲ್ಲ, ನಮ್ಮ ಗುಣಗಳೆಲ್ಲ ಸ್ವಭಾವ ಸಂಸ್ಕಾರದಿಂದ ಬಂದದ್ದು. ಅದು ಹೊರಗಡೆ ಬಂದು ಆ ನಾಗರಿಕತೆ ಬಂದಿದ್ದರೆ ಒಂದು 10 ದೇಶ ಕಲಿಯೋ ಹೋಗಿ ನಾವು ಇರ್ತಾ ಇದ್ವಿ. ಹಾಸ್ಪಿಟಬಲ್ ಈಸ್ ನಾಟ್ ಸ್ಲೇವರಿ, ಸ್ಲೇವ್ ಟು ಸಂಬಡಿ ಎಲ್ಸ್. ಹಾಸ್ಪಿಟಬಲ್ ಆಗಿರ್ತೀವಿ ಅಂದರೆ ಸ್ಲೇವ್ ಥರ ನಡ್ಕೊಳ್ಬೇಕಾಗಿಲ್ಲ. ಸರ್ವಿಸ್ ಮೆಂಟಾಲಿಟಿ ಅನ್ನೋದು ಸ್ಲೇವರಿ ಅಲ್ಲ. ಸೇವೆಗೆ ಭಾರತ ದೇಶದಲ್ಲಿ ಬೇರೆ ಅರ್ಥ ಇದೆ, ಹಾಸ್ಪಿಟಾಲಿಟಿಗೆ ಬೇರೆ ಅರ್ಥ ಇದೆ. ಅದು ನಮ್ಮ ಕ್ವಾಲಿಟಿ ಮೇಲಿದೆ, ತೋರಿಕೆನಲ್ಲಿ ಇಲ್ಲ.